ಮಹಾರಾಷ್ಟ್ರದಲ್ಲಿ ಮಹಾಯುತಿ ಸರ್ಕಾರದ ಆಡಳಿತಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಆದರೆ ಈ ಸರ್ಕಾರವನ್ನು ಮುನ್ನಡೆಸೋದು ಯಾರು ಅನ್ನೋ ಪ್ರಶ್ನೆಗೆ ಈ ಕ್ಷಣದವರೆಗೂ ಕೂಡ ಉತ್ತರ ಲಭ್ಯವಾಗಿಲ್ಲ. ಮೈತ್ರಿ ಸರ್ಕಾರದಲ್ಲಿ ಮೊದಲು ಯಾರು CM ಆಗ್ತಾರೆ, ನಂತರದಲ್ಲಿ ಯಾರು CM ಆಗ್ತಾರೆ ಅನ್ನೋ ಚರ್ಚೆ ಪ್ರಾರಂಭ ಆಗಿದೆ. ಆ ಕುರಿತಾದ ಒಂದು ವರದಿ ನಿಮ್ಮ ಮುಂದೆ. ಮಹಾಯುತಿ ಹೊಡೆತಕ್ಕೆ ಅಗಾಡಿ ಅಧೋಗತಿ. ಮಹಾರಾಷ್ಟ್ರದಲ್ಲಿ ಯಾರಾಗ್ತಾರೆ ಮೈತ್ರಿ ಸಾರಥಿ? ನವೆಂಬರ್ 26ರಂದು ರಾಜ್ಯಕ್ಕೆ ನೂತನ ಮುಖ್ಯಮಂತ್ರಿ. ಮಹಾರಾಷ್ಟ್ರದಲ್ಲಿ ಮತ್ತೆ ಮಹಾಯುತಿಗೆ ಮತದಾರರು ಸರ್ಕಾರ ನಡೆಸುವ ಅಧಿಕಾರ ನೀಡಿದ್ದಾರೆ. ಬಿಜೆಪಿ, ಎನ್ಸಿಸಿ, ಶಿವಸೇನೆಯ ಮೈತ್ರಿಕೂಟಕ್ಕೆ ಬರೋಬ್ಬರಿ 228 ಸೀಟು ಸಿಕ್ಕಿದೆ. ಇದೀಗ ಸರ್ಕಾರ ರಚನೆಗೂ ಮುಂದಾಗಿದ್ದು ಮೊದಲ CM ಅಭ್ಯರ್ಥಿ ಯಾರು ಅನ್ನೋ ಕುತೂಹಲ ಹೆಚ್ಚಿದೆ. ಶಿಂದೆಗೆ ಸೀಟ, ಫಡ್ನವೀಸ್ಗೆ ಪಟ್ಟ. ಈ ಹಿಂದೆ ಅಧಿಕಾರಕ್ಕೆ ಬಂದಾಗ ಮಹಾಯುತಿಯು ಮೈತ್ರಿಕೂಟದಲ್ಲಿ ಏಕನಾಥ್ ಶಿಂದೆ ಅವರನ್ನ CM ಮಾಡಲಾಗಿತ್ತು. ಇದೀಗ ಬಿಜೆಪಿ ಹೆಚ್ಚು ಸೀಟು ಪಡೆದಿದೆ. ಹೀಗಾಗಿ ಫಡ್ನವೀಸ್ಗೆ CM ಆಗೋ ಚಾನ್ಸ್ ಇದೆ. ಸದ್ಯ ಸರ್ಕಾರದಲ್ಲಿ ಫಡ್ನವೀಸ್ DCM ಆಗಿ ಕೆಲಸ ಮಾಡ್ತಿದ್ದಾರೆ. ಒಟ್ನಲ್ಲಿ ಸರ್ಕಾರ ಹಾಗೂ CM ಆಯ್ಕೆಗಾಗಿ ಮಹಾಯುತಿ ನಾಳೆ ಶಾಸಕಾಂಗ ಸಭೆ ಕರೆದಿದೆ. ಈ ಸಭೆಯ ನಂತರ ಮುಂದಿನ ಮುಖ್ಯಮಂತ್ರಿ ಯಾರು ಅನ್ನೋದು ಖಾತ್ರಿಯಾಗಲಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಚಳಿಗಾಲದ ಸಂಸತ್ ಅಧಿವೇಶನದಲ್ಲಿ ವಕ್ಫ್ ಮಸೂದೆ ಸಾಕಷ್ಟು ಗಮನವನ್ನ ಸೆಳೆದಿದೆ. ಇದೇ ವಿಧೇಯಕ ಕೇಂದ್ರ ಸರ್ಕಾರ ಮತ್ತು ಪ್ರತಿಪಕ್ಷಗಳ ಮಧ್ಯೆ ಕಾದಾಟಕ್ಕೆ ಕಾರಣವಾಗುವ ಸಾಧ್ಯತೆಗಳು ದಟ್ಟವಾಗಿವೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಮುಂದಿನ ತಿಂಗಳು ಆಗತ್ತೆ ಅಂತ ಕೆಲ ನಾಯಕರು ಮಾತಾಡ್ಕೊಳ್ತಿದ್ದಾರೆ. ಸುರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಟೀಮ್ಗೆ ಮಾಸ್ ಲೀಡರ್ ಒಂದು ಮಾತನಾಡಿದ್ರೆ ಅದು ಶಾಸನ ಅನ್ನೋ ರೀತಿಯಲ್ಲಿ ಒಪ್ಪಿಕೊಳ್ಳುವಂತಹ ಒಬ್ಬ ಗಟ್ಟಿ ನಾಯಕನ ಕೊರತೆ ಎದ್ದು ಕಾಣ್ತಾ ಇದೆ. ಟೀಮ್ ಲೀಡರೇ ಇಲ್ಲ ಅಂತಂದ್ರೆ ಟೀಮ್ ಸ್ಪಿರಿಟ್ ಇನ್ನೆಲ್ಲಿಂದ ಬರುತ್ತೆ? ಒಬ್ಬ ನಾಯಕತ್ವದ ಗುಣ ಇರುವ ವ್ಯಕ್ತಿಯ ಕೊರತೆ ಬಿಜೆಪಿ ಪಕ್ಷದಲ್ಲಿ ಎದ್ದು ಕಾಣ್ತಾ ಇದೆ. ಹೀಗಾಗಿ ವಿರೋಧ ಪಕ್ಷದ ಸ್ಥಾನದಲ್ಲಿದ್ದರೂ ಕೂಡ ಒಂದು ಸಂಘಟಿತ ಹೋರಾಟವನ್ನ ಮಾಡಿ ಗುರಿಯನ್ನ ತಲುಪುವಲ್ಲಿ ಬಿಜೆಪಿ ಮತ್ತೆ ವಿಫಲವಾಗ್ತಾ ಇದೆ. ಕೇವಲ ಬೈ ಎಲೆಕ್ಷನ್ ಮಾತ್ರ ಅಲ್ಲ, ವಫ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದ ಹೋರಾಟ, ಯತ್ನಾಳ್ ಅವ್ರದ್ದೊಂದು ಟೀಮು, ವಿಜೇಂದ್ರ ಅವ್ರದ್ದೊಂದು ಟೀಮು, ಮೂಡಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆದ ಹೋರಾಟ, ಎಲ್ಲರೂ ಒಗ್ಗಟ್ಟಿನಿಂದ ಹೋದ್ರ ಪಾದಯಾತ್ರೆಯಲ್ಲಿ? ಖಂಡಿತವಾಗಿಯೂ ಇಲ್ಲ. ವಾಲ್ಮೀಕಿ ನಿಗಮವನ್ನ ಖಂಡಿಸಿ, ಅಲ್ಲಾದ ಹಗರಣವನ್ನ ಖಂಡಿಸಿ ಆಗ್ತಾ ಇರುವ ಅಥವಾ ಆಗಬೇಕಾದ ಹೋರಾಟ, ಅಲ್ಲೂ ಕೂಡ ಇಲ್ಲ ಒಗ್ಗಟ್ಟು. ಹೋರಾಟದಲ್ಲೂ ಇಲ್ಲ, ಎಲೆಕ್ಷನ್ ಸಂದರ್ಭದಲ್ಲೂ ಇಲ್ಲ. ಈ ಒಗ್ಗಟ್ಟು ಸ್ಥಾಪನೆ ಆಗಬೇಕು ಅಂತಂದ್ರೆ ಎಲ್ಲರನ್ನ ಸರಿದಿಕ್ಕಿನಲ್ಲಿ ಕೊಂಡೊಯ್ಯಬಲ್ಲ ಒಬ್ಬ ನಾಯಕನ ಅವಶ್ಯಕತೆ ರಾಜ್ಯ ಬಿಜೆಪಿ ಘಟಕಕ್ಕೆ ಖಡಾಖಂಡಿತವಾಗಿ ಇದೆ. ಎದ್ದು ಕಾಣ್ತಾ ಇದೆ ಮಾಸ್ ಲೀಡರ್ನ ಕೊರತೆ. ಪ್ರತಿ ಬಾರಿ ಸಂಘರ್ಷ ನಡೆದಾಗ್ಲೂ ಕೂಡ ಈ ಮಕ್ಕಳು ಕ್ಲಾಸ್ ಟೀಚರ್ ಬಳಿಯಲ್ಲೋ ಅಥವಾ ಹೆಡ್ ಮಾಸ್ಟರ್ ಬಳಿಯಲ್ಲೋ ಹೋಗಿ ಕಂಪ್ಲೇಂಟ್ ಕೊಡೋ ರೀತಿಯಲ್ಲಿ, ಸ್ಕೂಲ್ ಮಕ್ಕಳು ಆ ರೀತಿಯಲ್ಲಿ ಪ್ರತಿ ಬಾರಿ ಭಿನ್ನಾಭಿಪ್ರಾಯಗಳು ಎದ್ದಾಗಲೂ ಕೂಡ ಹೈಕಮಾಂಡ್ ಕಡೆಗೆ ಹೋಗ್ತಿದ್ದಾರೆ. ರಾಜ್ಯಾಧ್ಯಕ್ಷರು ಕೂಡ ಹಿಂಗಾಗ್ತಿದೆ ನೋಡಿ ಬುದ್ಧಿ ಹೇಳಿ, ಹಿಂಗಾಗ್ತಿದೆ ನೋಡಿ ಸರಿಪಡಿಸಿ ಅಂತ ಹೇಳಿ ಹೈಕಮಾಂಡ್ ಕದ ತಟ್ಟೋ ಒಂದು ಪ್ರವೃತ್ತಿ ರಾಜ್ಯದಲ್ಲಿ ಪ್ರಾರಂಭ ಆಗಿದೆ. ದೂರು ಕೊಡ್ತಿದ್ದಾರೆ ಸರಿ, ಆದರೆ ಕೊಟ್ಟ ದೂರಿನ ಬಗ್ಗೆ ಹೈಕಮಾಂಡ್ ಆದರೂ ಗಮನ ವಹಿಸ್ತಿದೆಯಾ? ಯತ್ನಾಳ್ ಅವರು ಪಕ್ಷಕ್ಕೆ ಡ್ಯಾಮೇಜ್ ಆಗೋ ರೀತಿಯಲ್ಲಿ ಬ್ಯಾಕ್ ಟು ಬ್ಯಾಕ್ ಹೇಳಿಕೆಯನ್ನ ನೀಡ್ತಿದ್ರು ಕೂಡ ಅವರ ವಿರುದ್ಧವಾಗಿ ಕ್ರಮ ಯಾಕೆ ಕೈಗೊಳ್ತಿಲ್ಲ? ಕ್ರಮ ಕೈಗೊಳ್ತಿಲ್ಲ ಅಂತಂದ್ರೆ ಎರಡೇ ಪಾಸಿಬಿಲಿಟೀಸ್. ಯತ್ನಾಳ್ ಅವರು ಹೇಳ್ತಿರುವ ಮಾತಲ್ಲಿ ಸತ್ಯ ಇರಬೇಕು, ಅಥವಾ ಯತ್ನಾಳ್ ಅವರು ಹೀಗೆ ಹೇಳಲಿ ಅಂತಲೇ ಅವರಿಗೆ ಪುಷ್ಟಿ ನೀಡ್ತಾ ಬಲವನ್ನ ತುಂಬ್ತಾ ಒಂದು ಬಲವಾದ ಶಕ್ತಿ ಬೆನ್ನ ಹಿಂದೆ ನಿಂತಿರುವ ಸಾಧ್ಯತೆ ಇದೆ. ಹಾಗೇನಾದರೂ ಇದ್ರೆ
ಆ ಶಕ್ತಿ ಯಾವುದು ಅನ್ನೋ ಅನುಮಾನ. ಇದೆಲ್ಲವನ್ನ ಕಂಡುಹಿಡ್ಕೊಂಡು ಒಗ್ಗಟ್ಟಿನ ಹೋರಾಟವನ್ನು BJP ಮಾಡದೆ ಹೋದರೆ ಅಧಿಕೃತ ವಿರೋಧ ಪಕ್ಷದ ಸ್ಥಾನದಲ್ಲಾದರೂ ಮುಂದುವರಿಯುವ ಪರಿಸ್ಥಿತಿಯನ್ನು ಉಳಿಸ್ಕೊಳ್ಳುತ್ತಾ BJP ಅನ್ನೋ ಪ್ರಶ್ನೆ ಹುಟ್ಕೊಳ್ಳುತ್ತೆ. ಲಾಸ್ ಆಗೋದು ಪಕ್ಷದ ಬ್ಯಾನರನ್ನು ಬಾವುಟವನ್ನು ಹಿಡ್ಕೊಂಡು ನಮ್ಮ ಪಕ್ಷ ನಮ್ಮ ನಾಯಕರು ಅಂತ ಹೇಳಿ ಬೀದಿ ಬೀದಿಯಲ್ಲಿಯೋ ಕಾರ್ಯಕರ್ತರು ಅಟ್ಲೀಸ್ಟ್ ಸಂಘಟನೆಯ ಬಲದಿಂದ ಕಾರ್ಯವನ್ನು ನಿರ್ವಹಿಸುವ ಪಕ್ಷ ನಮ್ಮದು ಅಂತ ಹೇಳ್ಕೊಳ್ಳುವ BJP ಹತಾಶರಾಗಿರುವ ಗೊಂದಲದಲ್ಲಿರುವ ಕಾರ್ಯಕರ್ತರ ಆತ್ಮಸ್ಥೈರ್ಯವನ್ನು ವೃದ್ಧಿಸುವ ಸಲುವಾಗಿಯಾದರೂ ಈಗಾಗ್ತಿರುವ ಈ ಬಣ ಬಡಿದಾಟಕ್ಕೆ ಒಂದು ಫುಲ್ ಸ್ಟಾಪನ್ನು ಇಡುವ ನೆಸೆಸಿಟಿ ಬಹಳ 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 ಮುಖ್ಯ ಇದೆ. BJPಯ ಕತೆ ಇದಿಷ್ಟು. ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಟಿಕೆಟ್ ಕೊಟ್ಟರು ಅನ್ನೋ ಕಾರಣವ, ಅಥವಾ ಟಿಕೆಟ್ ಕೊಟ್ಟ ನಂತರವಾದರೂ ಚುನಾವಣೆಗೆ ಪ್ರಚಾರ ಕರೀಲಿಲ್ಲ ಅನ್ನೋ ಕಾರಣನ, ಅಥವಾ ಪಕ್ಷದಲ್ಲಿ ಹಿಂದಿದ್ದಷ್ಟು ಸ್ಥಾನಮಾನ ಈಗ ಸಿಗ್ತಿಲ್ಲ ಅನ್ನೋ ಕಾರಣನ? ಸ್ಥಾನಮಾನ ಅಂತ ಹೇಳಿದರೆ ತಪ್ಪಾಗಲಿಕ್ಕೆ ಸಾಧ್ಯ, ಯಾಕಂತಂದರೆ ಈಗ ಆಲ್ರೆಡಿ ಕೋರ್ ಕಮಿಟಿಯ ಅಧ್ಯಕ್ಷರನ್ನಾಗಿ ಅವರನ್ನು ಮಾಡಿದ್ದಾರೆ. ಗೌರವ ಮರ್ಯಾದೆ ಅಥವಾ ಅವರ ಮಾತಿಗೆ ಗಣನೆ ಇದು ಕಮ್ಮಿ ಆಗ್ತಿದೆಯಾ? ಅದರ ಬಗ್ಗೆ ಅತೃಪ್ತಿ ಇದೆಯಾ GT ದೇವೇಗೌಡರಿಗೆ? ದಳಪತಿ ಕೋಟೆಯಲ್ಲಿ ಸೈಡ್ಲೈನ್ ಪಾಲಿಟಿಕ್ಸ್ ಹೆಚ್ಚಾಗ್ತಾ ಇದೆಯಾ? ಹಾಗೆ ನೋಡಿದ್ರೆ ದೇವೇಗೌಡರಿಗೆ ಆಪ್ತರು, HD ದೇವೇಗೌಡರಿಗೆ GT ದೇವೇಗೌಡರು ಆಪ್ತರು. ಆದರೆ ಕುಮಾರಸ್ವಾಮಿ ಅವರು ದೂರ ಇಡ್ತಿದ್ದಾರಾ GT ದೇವೇಗೌಡರನ್ನ ಸೈಡ್ಲೈನ್ ಮಾಡ್ತಿದ್ದಾರೆ ಅನ್ನೋದಾದರೆ ಅದರ ಉದ್ದೇಶ ಏನು? ನಮ್ಮ ಪ್ರತಿನಿಧಿ ವಿನೋದ್ ನೇರವಾಗಿ ಪ್ರಶ್ನೆ ಕೇಳಿದ್ರು GT ದೇವೇಗೌಡರಿಗೆ. ಅರೆ, ನಿಮ್ಮ ಪುತ್ರ ಹರೀಶ್ ಅವ್ರು ಕಂಡ್ರೆ ಬಹಳ ಪ್ರೀತಿ ಕುಮಾರಸ್ವಾಮಿ ಅವರಿಗೆ, ನೀವು ಹೇಗೆ ಆರೋಪ ಮಾಡ್ಲಿಕ್ಕೆ ಸಾಧ್ಯ? ಅದಕ್ಕೆ GT ದೇವೇಗೌಡರು ಹೇಳ್ತಾರೆ, ಇಲ್ಲಿಲ್ಲ, ಹಿರಿಯರ ಮೇಲೆ ಬಹಳ ವಿಶ್ವಾಸ, ಹಿರಿಯರ ಮೇಲೆ ವಿಶ್ವಾಸ ಕಡಿಮೆ. ಈ ಮಾತಿನ ಅರ್ಥ ಏನು? ಕುಮಾರಸ್ವಾಮಿ ಅವರು ನಿಜಕ್ಕೂ ಕೂಡ ಹಿರಿಯ ನಾಯಕರನ್ನ ಸೈಡ್ಲೈನ್ ಮಾಡ್ತಿದ್ದಾರಾ? ದಳಪತಿ ಕೋಟೆಯಲ್ಲಿ GT ದೇವೇಗೌಡರ ಮಾತಿಗೆ ಕಿಮ್ಮತ್ತು ಸಿಗ್ತಾ ಇಲ್ವಾ? ಇದೆಲ್ಲವನ್ನ ಗಮನಿಸ್ತಾ ಇದ್ರು ಕೂಡ ದೇವೇಗೌಡರು ಸೈಲೆಂಟ್ ಆಗಿರೋದು ಯಾಕೆ? ಆಪ್ತನ ಮೇಲಿನ ಅಕ್ಕರೆಯನ್ನ ಕಳೆದುಕೊಂಡು ಬಿಟ್ರಾ? ಅಥವಾ ಆಪ್ತನ ಮೇಲೆ ಪ್ರೀತಿ ಮಮಕಾರ ಇದ್ರೂ ಕೂಡ ಮೊಮ್ಮಗನ ಗೆಲುವು, ರಾಜಕೀಯ ಭವಿಷ್ಯ, ಇದಕ್ಕೋಸ್ಕರ ಆಪ್ತನನ್ನೂ ಕೂಡ ದೂರ ಮಾಡ್ಕೊಳ್ಳಿಕ್ಕೆ ಸಿದ್ಧರಾಗ್ಬಿಟ್ರಾ? ದೇವೇಗೌಡರು, ದೊಡ್ಡಗೌಡರು, ಇಂಥ ಚರ್ಚೆ ಚನ್ನಪಟ್ಟಣದ ಗ್ರೌಂಡ್ನಲ್ಲೇನೆ ಕಾಣೋಕೆ ಸಿಗ್ತಾ ಇದೆ. ಇದೇ ಕಾರಣಕ್ಕೇನೆ ಪುತ್ರ ಹಾಗೆ ಆತನ ಪುತ್ರ ಅಂದರೆ ಮೊಮ್ಮಗ, ಇವರ ಪ್ರೀತಿ ಹೆಚ್ಚಾಗಿ ಆಧುನಿಕ ಕಲಿಯುಗದ ಧೃತರಾಷ್ಟ್ರನ ರೀತಿ ಆಡ್ತಿದ್ದಾರೆ ದೇವೇಗೌಡರು ಅನ್ನೋ ಟೀಕೆ ಕೂಡ ವ್ಯಕ್ತವಾಗ್ತಾ ಇದೆ. ಎಲ್ಲವನ್ನು ಕಂಡು ಕಣ್ಮುಚ್ಚಿಕೊಳ್ತಿದ್ದಾರಾ ಮಾಜಿ ಪ್ರಧಾನಿಗಳು ಅನ್ನೋ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಪಕ್ಷದ ಒಳಗಿದಕ್ಕೆ ಯಾವ ರೀತಿಯಾಗಿ ಉತ್ತರ ಕಂಡುಕೊಳ್ತಾರೆ ಕಾದು ನೋಡಬೇಕಾಗಿದೆ.